ಉತ್ತರ ಕರ್ನಾಟಕದಲ್ಲಿರೋ ಈ ಹೋಟ್ಲು 140 ವರ್ಷಗಳ ಹಿಂದೆ ಒಂದು ಅಜ್ಜಿ ಈ ಮೀನ್ ಹೋಟ್ಲುನ ಶುರು ಮಾಡಿದ್ರು. ಆಗ ಸಿಗ್ತಾ ಇದ್ದು 3 ಮತ್ತೊಂದು ಐಟಮ್ಗಳು ಅಷ್ಟೇ. ಇಲ್ಲಿ ಮೀನಲ್ಲಿ ಚಟ್ನಿನ ಮಾಡ್ತಾರೆ, ಖಡಕ್ ರೊಟ್ಟಿ ಜೊತೆ ತಿನ್ನೋದಕ್ಕೆ ಮಜ್ವಾಗಿರುತ್ತೆ. ಈ ಹೋಟ್ಲು ಯಾವ ಊರಲ್ಲಿ ಬರುತ್ತೆ ಅಂತಂದ್ರೆ ಕರ್ನಾಟಕದ ಅತಿ ಉದ್ದದ ಸೇತುವೆ ಯಾವ ಊರಲ್ಲಿ ಇದೆಯಾ ಆ ಊರಲ್ಲಿ ಈ ಹೋಟ್ಲು ಬರುತ್ತೆ. ಎಲ್ಲಿರೋದು ಅಂತ ಗೊತ್ತಾಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಮಸ್ಕಾರ, ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋರ್ಗೆ ಬಂದು ಗಡ್ಗಿ ಮೊಸರು ಹಾಗೂ ಮೀನ್ಗೆ ತುಂಬಾನೇ ಫೇಮಸ್. ಪಕ್ಕದಲ್ಲೇ ಕೃಷ್ಣಾ ನದಿ ಹರಿಯೋದ್ರಿಂದ ಅಲ್ಲಿ ಮೀನ್ ನ ಹಿಡ್ಕೊ ಬರ್ತಾರೆ. ಮೀನ್ಗಾರ ಹತ್ರ ಇವ್ರು ಮೀನ್ ತಗೊಂಡು ಈ ಹೋಟ್ಲಲ್ಲಿ ಅಡಿಗೆಗಳನ್ನ ಮಾಡ್ತಾರೆ. ನಾನು ಹೋಗಿರೋ ಹೋಟ್ಲು ಬಂದು ಸೌಕತ್ ಫಿಶ್ ಹೋಟ್ಲು ಅಂತ. ಇದು 140 ವರ್ಷಗಳ ಹಳೆ ಹೋಟ್ಲು. ಈ ಹೋಟ್ಲನ್ನ ಶುರು ಮಾಡಿದ್ದು ಇವರ ಅಜ್ಜಿ. ಇಲ್ಲಿ ಸಿಗೋದು ಲಿಮಿಟೆಡ್ ಐಟಮ್ಸ್. ಅದ್ರಲ್ಲೂ 160 ರೂಪಾಯಿಗೆ ಒಂದು ಒಳ್ಳೆ ಫಿಶ್ ಊಟನ ಕೊಡ್ತಾರೆ. ಅದನ್ನ ತಿನ್ನೋದಕ್ಕೆ ಜನ ಇಲ್ಲಿ ಯಾವಾಗ್ಲೂ ತುಂಬಿ ತುಳುಕ್ತಾನೆ ಇರ್ತಾರೆ. 160 ರೂಪಾಯಿಗೆ ಏನೇನ್ ಬರುತ್ತೆ ಅಂತ ಅಂದ್ರೆ ಸೋಲುದ್ ರೊಟ್ಟಿ, ವೈಟ್ ರೈಸ್, ತವಾ ಫಿಶ್, ಅದ್ರಲ್ಲೂ ಕೂಡ 4 ಪೀಸ್ ನ ಕೊಡ್ತಾರೆ. ಆಮೇಲೆ ಫಿಶ್ ಅಲ್ಲಿ ಮಾಡಿರೋ ಚಟ್ನಿ, ಸಾಂಬಾರು ಇಷ್ಟು ಕೂಡ ಕೊಡ್ತಾರೆ. ಊರಲ್ಲಿ ಬರುತ್ತೆ ಅಂತಂದ್ರೆ ಸೋಲಾಪುರಿಂದ ಹುಬ್ಳಿಗೆ ಹೋಗೋ ಹೈವೇ ಮಧ್ಯದಲ್ಲಿ ಸಿಗೋ ಕೋಲಾರ ಅನ್ನೋ ಊರಲ್ಲಿ ಬರುತ್ತೆ. ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಉಂಡಾಡಿ ಫಾಲೋ ಮಾಡಿ. ಮುಂದೆ ಸಿಗೋಣ. ಟಾಟಾ ಬೈ ಬೈ. ಹಂಗೆ ಯೂಟ್ಯೂಬ್